ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಮತ್ತೊಂದು ಕಡೆ ಸಿಸಿಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬಂದಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಆಗಿದ್ದಾರೆ. ಮೊಬೈಲ್ನಲ್ಲಿ ರಾಜಾರೋಷವಾಗಿ ಪ್ರಜ್ವಲ್ ಮಾತನಾಡಿಕೊಂಡು ಹಾಯ್ ಆಗಿದ್ದಾರೆ. ಬಿಳಿ ಧರಿಸನ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಿಂದಾಸ್ ಆಗಿದ್ದಾರೆ. ಮೊಬೈಲ್ನಲ್ಲಿ ರಾಜಾರೋಷವಾಗಿ ಮಾತನಾಡಿಕೊಂಡಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಿಳಿ ಧಿರಿಸು ಬದಲು ಕಲರ್ ಡ್ರೆಸ್ ನಲ್ಲಿದ್ದಾರೆ ರೇವಣ್ಣ ಅವರು. ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಮಾತನಾಡ್ತಾ ಇರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಣ್ಣೀರ್ ಹಾಕ್ತಾ ಕುಳಿತಿದ್ರು ಕೂಡ ನೀನ್ ಫೋನ್ ಮಾಡಿಲ್ಲ, ಹೊರಗಡೆ ಬಾ ಅಂತೆಲ್ಲ ಮಾತನಾಡಿದ್ದಾರೆ ಪ್ರಜ್ವಲ್. ವೈಟ್ ಡ್ರೆಸ್ ಇಲ್ಲ, ಬದಲಿ ಕಲರ್ ಡ್ರೆಸ್ ನಲ್ಲಿದ್ದಾರೆ. ಮೊಬೈಲ್ ಇದೆ, ಮೊಬೈಲಲ್ಲಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಥಿಂಗ್ಸ್ ಗಳನ್ನು ಕೂಡ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ನೋಡಿ, ವಿಡಿಯೋ ತೋರಿಸ್ತಾ ಇದ್ದೀವಿ. ನಾನು ಫೋನ್ ಮಾಡೋಕ್ಕಾಗಿದ್ದಿಲ್ಲ, ಮೊನ್ನೆ ಮಾಡಿದೆ ಹತ್ತು ತಗೊಳ್ಳೋಳೆ. ಅದು ನೀನು ಫೋನೇ ಮಾಡಿಲ್ಲ, ಏನೋ ಫಸ್ಟ್ ಕಮ್ ಮಾಡೋದು. ನಾನು ಫೋನೇ ಮಾಡೋಕ್ಕಾಗಿದ್ದಿಲ್ಲ, ಮೊನ್ನೆ ಮಾಡಿದೆ ಹತ್ತು ತಗೊಳ್ಳೋಳೆ. ಅದು ನೀನು ಫೋನೇ ಮಾಡಿಲ್ಲ, ಏನು ಮಾಡ್ತಾ ಏನೋ ಫಸ್ಟ್ ಕಮ್ ಮಾಡೋದು. ನಾನು ಫೋನೇ ಮಾಡೋಕ್ಕಾಗಿದ್ದಿಲ್ಲ, ಮೊನ್ನೆ ಮಾಡಿದೆ ಹತ್ತು ತಗೊಳ್ಳೋಳೆ. ಅದು ನೀನು ಫೋನೇ ಮಾಡಿಲ್ಲ, ಏನೋ ಫಸ್ಟ್ ಕಮ್ ಮಾಡೋದು. ನಾನು ಫೋನೇ ಮಾಡೋಕ್ಕಾಗಿದ್ದಿಲ್ಲ, ಮೊನ್ನೆ ಮಾಡಿದೆ ಹತ್ತು ತಗೊಳ್ಳೋಳೆ. ಅದು ನೀನು ಫೋನೇ ಮಾಡಿಲ್ಲ, ಏನು ಮಾಡ್ತಾ ಏನೋ ಫಸ್ಟ್ ಕಮ್ ಮಾಡೋದು. ನಾನು ಫೋನೇ ಮಾಡೋಕ್ಕಾಗಿದ್ದಿಲ್ಲ, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಜೀವಾವಧಿ ಶಿಕ್ಷೆಗೆ ಗುರಿ ಆಗಿರುವಂಥವ್ರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತೆಲ್ಲ ಅನ್ಕೊಂಡ್ರೆ, ಬಟ್ ಪ್ರಜ್ವಲ್ ಅವ್ರ ವಿಚಾರದಲ್ಲಿ ಹಂಗಿಲ್ವಲ್ಲ. ಯಾಕೆ ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ, ಕಲರ್ ಡ್ರೆಸ್ ಅಲ್ಲಿ ಇದ್ದಾರೆ, ಏನ್ ಕತೆ ಇದು? ಖಂಡಿತ ಪ್ರಭು, ಏನು ಒಂದು ಪರಪ್ಪನಗರ ಜೈಲಿನಲ್ಲಿ ಯಾವ ರೀತಿಯಾಗಿ ಕಾಸು ಕೊಟ್ರೆ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು. ಜೀವಾವಧಿ ಶಿಕ್ಷೆಗೆ ಗುರಿಯಾಗತಕ್ಕಂತ ಒಬ್ಬ ಸಜಾ ಕೈದಿ ಇರ್ತಾರೆ, ಅವರಿಗೆ ಒಂದು ಡ್ರೆಸ್ ಕೋಡ್ ಅನ್ನೋದು ಇರುತ್ತೆ. ವೈಟ್ ಪ್ಯಾಂಟು ಅಥವಾ ವೈಟ್ ಶರ್ಟ್ ಇರುತ್ತೆ. ಮೊದಲಿಗೆ ಟೋಪಿಗಳೆಲ್ಲ ಹಾಕ್ತಾ ಇದ್ರು, ಆದ್ರೆ ಈಗ ಟೋಪಿ ಹಾಕೋದಿಲ್ಲ. ಕೇವಲ ಗಣರಾಜ್ಯೋತ್ಸವ ಅಥವಾ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಮಾತ್ರ ಟೋಪಿನ ಧರಿಸುವಂತ ಒಂದು ಅವಕಾಶ ಇದೆ. ಉಳಿದಂತೆ ಯಾರಿಗೆ ಅದನ್ನ ಧರಿಸಬೇಕು ಅಂತ ಅವಕಾಶ ಇದ್ರೆ, ಆಸೆ ಇದ್ರೆ ಅವರು ಧರಿಸಬಹುದು ಅಂತ ಅವಕಾಶವನ್ನ ಮಾಡ್ಕೊಟ್ಟಿರ್ತಕ್ಕಂಥ. ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಯಾವಾಗ ಜೀವಾವಧಿ ಶಿಕ್ಷೆ ಒಳಗಾಯಿತು, ಅವರನ್ನ ಆ ಜೈಲಿನಲ್ಲಿ ಸಪರೇಟ್ ಬ್ಯಾರಕ್ ನಲ್ಲಿ ಇಟ್ಟಿದ್ದಾರೆ, ಸಜಾ ಕೈದಿ ಇರ್ತಕ್ಕಂಥ ಬ್ಯಾರಕ್ ನಲ್ಲಿ ಇಟ್ಟಿದ್ದಾರೆ. ಅವರ ಜೊತೆಲಿರ್ತಕ್ಕಂಥ ಮತ್ತೊಬ್ಬ ಪ್ರತಾಪ್ ರಾಯ್ ಅವರ ಜೊತೆಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಲರ್ ಡ್ರೆಸ್ ಅನ್ನ ಹಾಕೊಂಡು ಫೋನಲ್ಲಿ ಬಿಂದಾಸ್ ಆಗಿ ಮಾತುಕತೆಯನ್ನ ನಡೆಸ್ತಾ ಇರ್ತಕ್ಕಂಥ ಒಂದು ವಿಡಿಯೋಗಳೀಗ ವೈರಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಅವರ ಒಂದು ಕೊಠಡಿಯ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಸಹ ನೋಡಿದ್ರೆ ತುಂಬಾ ಐಷಾರಾಮಿಯಾಗಿದೆ. ಫ್ಯಾನ್ ಇದೆ, ಅಲ್ಲಿರ್ತಕ್ಕಂಥ ಕಿಟಕಿ ಸ್ಕ್ರೀನ್ ಅಲ್ಲಿ ಇರ್ತಕ್ಕಂಥದ್ದು. ಅದಕ್ಕೂ ಮಿಗಿಲಾಗಿ ಆತ ಸ್ವತಂತ್ರವಾಗಿ ತನಗೆ ಇಷ್ಟ ಬಂದಂತ ಬಟ್ಟೆಯನ್ನ ಧರಿಸೋದಕ್ಕೆ, ರಾಜಾರೋಷವಾಗಿ ಮಾತನಾಡೋದಕ್ಕೆ ಎಲ್ಲವನ್ನ ಸಹ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಇನ್ನು ದರ್ಶನ್ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಟ್ಟಿದ್ದು ನಮ್ಮ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ತೇವೆ ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು. ಅದೇ ಆಧಾರದ ಮೇಲೆ ಏನು ಹಿಂದೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿವೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆ ಹಿನ್ನೆಲೆಯಲ್ಲಿ ಏನು ಕಾರಾಗೃಹ ವಿಭಾಗಕ್ಕೆ ಹೊಸ SP ಸಹ ಅಂಶುಕುಮಾರ್ ಅವರನ್ನ ನೇಮಕ ಮಾಡಲಾಗಿತ್ತು.
ಈಗ ಅವರ ಅವಧಿಯಲ್ಲೂ ಸಹ ಸಾಕಷ್ಟು ಟೈಟ್ ಮಾಡಲಾಗಿದೆ. ಆ ಜೈಲಿಗೆ ಬರ್ತಕ್ಕಂತ ಅಕ್ರಮವಾಗಿ ಬರ್ತಕ್ಕಂತ ಒಂದು ಮಾದಕ ವಸ್ತುಗಳಿರ್ಬೋದು, ಮೊಬೈಲ್ಗಳಿರ್ಬೋದು, ಇತರೆ ಡ್ರಿಂಕ್ಸ್ ಇರ್ಬೋದು, ಇವೆಲ್ಲದಕ್ಕೂ ಕಡಿವಾಣ ಹಾಕಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇತ್ತು. ಆದ್ರೂ ಸಹ ಪ್ರಜ್ವಲ್ ರೇವಣ್ಣ ಅವರ ಒಂದು ಬ್ಯಾರಕ್ ನಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಡಿಯೋ ಸಿಕ್ಕಿತ್ತು. ಅದಾದ್ಮೇಲೆ ಸಿಸಿಬಿ ಅವರು ದಾಳಿ ಮಾಡಿದಾಗ ಮೊಬೈಲು ಪತ್ತೆ ಆಯಿತು, ಪೆನ್ ಡ್ರೈವ್ ಪತ್ತೆ ಆಯಿತು, ಅವರ ಬಳಿ ಇರ್ತಕ್ಕಂಥ ಕೆಲವೊಂದು ಎಲೆಕ್ಟ್ರಿಕ್ ಉಪಕರಣಗಳು ಸಹ ಪತ್ತೆ ಆಗಿದ್ದಾವೆ. ಈ ವಿಡಿಯೋ ಮಾಡಬೇಕಾದ್ರೆ ಆತ ಯಾವ ರೀತಿಯಾಗಿ ಜೈಲಿನಲ್ಲಿದ್ದಾನೆ, ಯಾಕಂತಂದ್ರೆ ಈಗ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಇತರೆ ಪ್ರಕರಣಗಳ ಒಂದು ತನಿಖೆಗೆ ಒಂದು ಟ್ರಯಲ್ಗೆ ಬರ್ಬೇಕಂತ ಸಂದರ್ಭದಲ್ಲಿ ಆತ ಧರಿಸ್ಕೊಂಡು ಬರ್ತಕ್ಕಂತ ಒಂದು ಡ್ರೆಸ್ ಕೋಡ್ ಅನ್ನು ನೋಡಿದ್ರು ಸಹ ಎಲ್ಲರಿಗೂ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಪರಪ್ಪನಗರದ ಜೈಲಲ್ಲಿ ಯಾವುದೇ ರೀತಿ ಖಿನ್ನತೆಯಿಂದ ಇಲ್ಲ, ಅಥವಾ ನನಗೆ ಶಿಕ್ಷೆ ಆಯ್ತು ಅನ್ನೋ ಒಂದು ಮನೋಭಾವದಲ್ಲಿ ಇಲ್ಲ. ಆತ ಬಿಂದಾಸ್ ಆಗಿದ್ದಾನೆ. ಆತ ಬರ್ತಕ್ಕಂತ ಒಂದು ಲುಕ್ ಏನಿದೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕಿರ್ತಕ್ಕಂಥದ್ದು, ಜೊತೆಗೆ ಆತನ ಬಗ್ಗೆ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ಏನ್ ಸಿಕ್ಕಿದೆ ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಫೇಸ್ಬುಕ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ತಾನು ಯಾರನ್ನ ಸಂಪರ್ಕಿಸಬೇಕು ಅವರನ್ನ ಸಂಪರ್ಕ ಮಾಡಿ ಮಾತುಕತೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಈಗ ಸದ್ಯ ಈ ಒಂದು ರಾಜ್ಯತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಒಬ್ಬ ಜೈಲು ಸಿಬ್ಬಂದಿಯನ್ನ ಈಗ ಅಮಾನತುಗೊಳಿಸಲಾಗಿದೆ. ಉಳಿದಂತೆ SP ಎನ್ ಶಿವಕುಮಾರ್ ಅವರು ಸಹ ಒಂದು ಶೋಕಾಸ್ ನೋಟಿಸ್ ಅನ್ನ ಈಗ ಜೈಲಿನ DG ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಸರ್ವ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಉತ್ತರ ಕೊಡಬೇಕು. ಅಲ್ಲಿ ಯಾರು ಆ ಬ್ಯಾರಕ್ಗೆ ಸಿಬ್ಬಂದಿ ಇದ್ರು ಇವೆಲ್ಲವನ್ನ ಮುಂದಿನ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಸಜೆಯಾಗಿದೆ. ಅವರನ್ನ ಇಟ್ಟಿರ್ತಕ್ಕಂಥ ಬ್ಯಾರಕ್ ನಲ್ಲಿ ಮತ್ತೊಬ್ಬ ಆರೋಪಿ ಇರ್ತಕ್ಕಂಥದ್ದು, ಆತನೂ ಸಹ ಇದೇ ರೀತಿ ಇರಬಹುದು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ಏನು ಜೈಲು ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಸಜಾ ಕೈದಿಗೆ ಯಾವ ಯೂನಿಫಾರ್ಮ್ ಅನ್ನ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ. ಈ ಒಂದು ಕಾರಣವನ್ನು ಇಟ್ಕೊಂಡು ಮುಂದೆ ತನಿಖೆಯನ್ನ ನಡೆಸಲಾಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.